ಇಬ್ರು ಏನ್ ಕಿತ್ತಾಡ್ತಾ ಇಲ್ಲ, ನನ್ ಪಾಡಿಗೆ ನಾನ್ ಕಟ್ತಾ ಇದ್ದೀನಲ್ಲ. ಎಲ್ ಕಿತ್ತಾಡ್ತಾ ಇದೀವಿ ಹೇಳಪ್ಪ? ಕಾಣಿಸ್ತಿದೆ. ಲೈಟ್ ಎಲ್ಲ ಚೆನ್ನಾಗಿ ಬರ್ತಿದ್ಯಾ? ನನಗೆ ಗೊತ್ತಾಗ್ತಾ ಇಲ್ಲ ಗೈಸ್. ಹೋಪ್ಫುಲಿ ಅಲ್ಲಿ ಕಣ್ಣಿಗೆ ಹೆಂಗೆ ಹೊಡಿತಾ ಇದೆ ಅಂದರೆ ಲೈಟು, ಯಪ್ಪ ದೇವ್ರೆ ಭಗವಂತ. ಸೊ ಇವತ್ತು ಅಮ್ಮನವ್ರದ್ದು ವರ್ಧಂತಿ ನಡೀತಾ ಇದೆ. ಸೊ ಎಲ್ಲ ಕಡೆನೂ ದೇವ್ರನ್ನ ಕುಣಿಸಿ ಪೂಜೆ ಮಾಡಿ ಊಟ ಹಾಕೋದು ಎಲ್ಲ ನಡೀತಾ ಇದೆ. ಮನೇಲಿ ನಾನು ಪೂಜೆ ಮಾಡಬೇಕು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇರೋರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಸದ್ಯಕ್ಕೆ ಸ್ಕಿನ್ ಕೇರ್ ಮಾಡಬೇಕು, ಹಾಗೆ ಮಾತಾಡೋಣ ಅಂತ ಅಂದ್ಕೊಂಡೆ. ಟೋನರ್ ಆರ್ಲಿದು. ನಮ್ಮ ಮನೇಲಿ ಏನಾಗಿದೆ ಗೊತ್ತಾ, ಈ ಮನೇಲಿ ಫ್ಯಾನು ಕೊರ 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 ಅಂತ ಫುಲ್ ಸೌಂಡ್ ಮಾಡ್ತಾ ಇದೆ ಗೈಸ್. ನನಗಂತೂ ಸಾಕಾಗಿದೆ. ಇವಾಗ ಫ್ಯಾನ್ ಬೇಕು ನನಗೆ. ಇವಾಗ ಸ್ನಾನ ಮಾಡಿದೆ ಅಲ್ಲ, ಸೊ ಫುಲ್ಲು ಹಬೆ ಹೊಡಿತಾ ಇದ್ದೀನಿ. ಬಟ್ ಆದರೆ ಫ್ಯಾನ್ ಹಾಕ್ಕೊಳ್ಳೋಣ ಅಂದರೆ ಫುಲ್ ಸೌಂಡು, ಅವಾಗ ನಾನು ಮಾತಾಡೋದು ಏನು ನಿಮಗೆ ಕೇಳಿಸಲ್ಲ. ಅದಕ್ಕೆ ಸುಮ್ಮನೆ ಇದ್ದೀನಿ ಅಷ್ಟೆ. ಈಗ ವಿಂಡೋಗಳು ತೆಗೆಯೋಣ, ಗಾಳಿ ಸಖತ್ತಾಗಿ ಬೀಸುತ್ತೆ ಅಂತ ಅಂದರೆ ಆ ಗಾಡಿಗಳ ಸೌಂಡು. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಪ್ಪ, ಏನೇ ಪ್ರಾಡಕ್ಟ್ ಯೂಸ್ ಮಾಡಿದ್ರು ನೆಕ್ ಹತ್ರ ಯೂಸ್ ಮಾಡೋದನ್ನ ಮರಿಬೇಡಿ, ಓಕೆ? ಇಲ್ಲ ರೆಡಿ ಆಗ್ಬಿಟ್ಟು ಬಂದು ವಿಡಿಯೋ ಮಾಡಲಾ ಏನು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಾಂದರೆ ಯಾಕೆಂದರೆ ಲೆಂತ್ ಆಗಿಬಿಡುತ್ತೆ. ರೆಡಿ ಏನಾಗಲ್ಲ, ಸ್ಕಿನ್ ಕೇರ್ ಅಷ್ಟೇ ಮಾಡೋದು. ಇರಿ ಆಮೇಲೆ ಬಂದು ಮಾಡ್ತೀನಿ ನಾನು ನಿಮಗೆ, ಓಕೆನಾ? ಹಿಂಗಾಕಿ ಹಿಂಗೆ 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 ಮಾಡೋದು ಸಖತ್ತಾಗಿದೆ ಅದು. ನನಗೆ ಹೆಂಗೆ ಅಂದರೆ ಫೇಸ್ ವಾಶ್ ಮಾಡಿದ ತಕ್ಷಣ ಕಂಪ್ಲೀಟಾಗಿ ಡ್ರೈ ಆಗುತ್ತೆ ಗಾಯ್ಸ್. ಎಲ್ಲ ಸ್ಕಿನ್ ಕೇರ್ ಮಾಡಿದ್ಮೇಲೆ ಕಂಪ್ಲೀಟಾಗಿ ಆಯಿಲ್ ಬಿಟ್ಕೊಳ್ಳುತ್ತೆ. ಸೊ ನಂದು ಕಾಂಬಿನೇಷನ್ ಸ್ಕಿನ್ಸ್, ಅವಾಗೊಂಥರ ಇವಾಗೊಂಥರ. ಬಟ್ ಆದರೆ ಫೇಸ್ ವಾಶ್ ಮಾಡಿದ್ಮೇಲೆ ನಾನು ಡ್ರೈ ಸ್ಕಿನ್ನಿಗೆ ಏನು ಯೂಸ್ ಮಾಡ್ತೀನೋ ಅದನ್ನೇ ಯೂಸ್ ಮಾಡಬೇಕು. ಆಯಿಲ್ ರಿಲೀಸ್ ಆದರೂ ಪರವಾಗಿಲ್ಲ. ಸಿ, ನನ್ನ ಫೇಸಲ್ಲಿ ಎಷ್ಟು ಆಯಿಲ್ ಕಂಟೆಂಟ್ ರಿಲೀಸ್ ಆಗುತ್ತೋ ನನ್ನ ಬಾಡೀಲಿ ಆಯಿಲೇ ಇಲ್ಲ, ಬೆವರದೇ ಇಲ್ಲ. ಜಿಮ್ಗೆ ಹೋಗುವಾಗ ಬೆವರ್ತಿದ್ದೆ ಅಷ್ಟೇ, ಬೆಟ್ಟ ಗಿಟ್ಟ ಹತ್ತಿದ್ರೆ ಬೆವರ್ತೀನಿ. ಅದು ಬಿಟ್ಟರೆ ಮೇ ಬಿ ಎಲ್ಲ ಹೆಂಗೆ ಕಾಣಿಸ್ತಿದೆಯೋ ಏನೋ ಗೊತ್ತಿಲ್ಲ. ಸೊ ನೋಡೋಣ ಆಯಿತಾ. ಅದಾದಮೇಲೆ ಇವತ್ತು ಈ ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ. ಅಷ್ಟೆ, ಬೇರೆ ಏನು ಯೂಸ್ ಮಾಡಲ್ಲ. ಸ್ಟಿಕ್ಕರ್ ಹಾಕೋತೀನಿ, ಲಿಪ್ ಬಾಮ್ ಹಾಕೋತೀನಿ. ಸೊ ಹಿಂಗೆ ಕರೆಕ್ಟಾಗಿ ನಾನು ಈಚೆ ಹೋಗೋಕೆ 1 hour ಆಗುತ್ತೆ. ಸೊ ವರ್ಕ್ ಆಗುತ್ತೆ. ಸನ್ಸ್ಕ್ರೀನ್ನ ಯಾವಾಗಲೂ ನಾವು ಈಚೆ ಹೋಗೋಕ್ಕೆ ಒಂದು 30 minutes 45 minutes ಇದೆ ಅನ್ನಂಗೆ ಹಾಕೋಬೇಕಂತೆ. ಆದರೆ ನಾನು ಈಚೆ ಹೋಗಲಿ ಬಿಡಲಿ, ಮನೇಲಿ ಇದ್ರೂ ಹಾಕೋತೀನಿ. ಎಲ್ಲಿದೆ ಸನ್ಸ್ಕ್ರೀನ್ ಅಂತೂ ಮರ್ಯಾದೆ ಇಲ್ಲ ನಾನು. ಆದರೂ ಏನಂತಕ್ಕೆ ಇಷ್ಟೊಂದು ಪಿಂಪಲ್ಸ್ ಬರುತ್ತೆ ನಿಮಗೆ ಅಂತಂದರೆ, ನಾನು ನಿಮಗೆ ತುಂಬ ಸಲ ಹೇಳಿದ್ದೀನಿ, ನನ್ನ ರೆಗ್ಯುಲರ್ ವ್ಯೂವರ್ಸಿಗೆ ಗೊತ್ತಿರುತ್ತೆ. ನನಗೆ ನನ್ನ ಸೈಕಲ್ಸ್ ಇರ್ರೆಗ್ಯುಲರ್ ಆಗಿರೋದ್ರಿಂದ ಮತ್ತು ನಾನು ಸ್ವಲ್ಪ ಜಂಕ್ ತಿನ್ನೋದ್ರಿಂದ ಪಿಂಪಲ್ಸ್ ಬರುತ್ತೆ. ಅದು ಹೋಗೋಷ್ಟರಲ್ಲಿ ಇನ್ನೊಂದು ಸಲ ಆಗಿರ್ತೀನಿ. ಏನು ಮಾಡೋದು ನೋಡಿ, ಇದೆಲ್ಲ ಹೋಗಿತ್ತು ಮತ್ತೆ ಬಂದಿದೆ, ಏನೂ ಮಾಡೋಕ್ಕಾಗಲ್ಲ. ಜಾಸ್ತಿ ರೈಟ್ ಸೈಡೇ ಜಾಸ್ತಿ, ಲೆಫ್ಟ್ ಸೈಡ್ ಅಷ್ಟಿಲ್ಲ. ಬಟ್ ಮೊದಲು ಹಿಂಗೆ ಇರಲಿಲ್ಲ, ಚೆನ್ನಾಗೇ ಇತ್ತು ಸ್ಕಿನ್. ಒಂದಕ್ಕೆ ಸ್ಟಿಕ್ ಆನ್ ಆಗಬೇಕಲ್ವಾ, ನಾನೆಲ್ಲ ಹಚ್ತಾ ಇರ್ತೀನಿ, ಏನೋ ಮಾಡೋಕ್ಕೆ ಹೋಗಲ್ವ ಬಿಂದಿ.
ಸ್ವಲ್ಪ ಏನು ಮಾಡಿದ್ರು ಬಿಟ್ಟರು, ಐಬ್ರೋ ಫಿಲ್ ಮಾಡೋದನ್ನ ನಾನು ಯಾವತ್ತೂ ಬಿಡಲ್ಲ. ಮುಖ ತೊಳೆದು ರೆಡಿ ಆಗಿದ್ರು ಬಿಟ್ಟು ಸ್ಕಿನ್ ಕೇರ್ ಮಾಡ್ತೀನಿ ಅಂದರೂ ಕೂಡ ಐಬ್ರೋ ಫಿಲ್ ಮಾಡಲೇಬೇಕು. ಓಕೆ, ಐಬ್ರೋ ಮಾಡಿಲ್ಲ ನಾನು, ಎಕ್ಸ್ಟ್ರಾಸ್ನ ತೆಗ್ದಿದ್ದೀನಿ ಅಷ್ಟೆ. ಈಗ ಸದ್ಯಕ್ಕೆ ನಾನು ಎಲ್ಲೂ ಫಂಕ್ಷನ್ ಏನೂ ಇಲ್ಲ, ಸೊ ಸದ್ಯಕ್ಕೆ ಏನು ಮಾಡಲ್ಲ. ಇರಲಿ ಹಾಗೆ ನೋಡೋಣ. ನೀಟಾಗಿ ಹಿಂಗೆ ಅಪ್ಲೈ ಮಾಡ್ಕೋಬೇಕು, ಇಲ್ಲಾಂದರೆ ಪ್ರಾಡಕ್ಟು ಲೈನಾಗೆ ಎದ್ದು ಬಿಡುತ್ತೆ. ಓಕೆನಾ? ಸೊ ನನ್ನ ಸ್ಕಿನ್ ಕೇರ್ ಮುಗಿದಿದೆ, ಇನ್ನೇನು ಹಚ್ಚುವುದಿಲ್ಲ. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದರೆ ಅದಕ್ಕೆ ಫ್ರಾಕ್ ಹಾಕ್ಕೊಂಡಿದ್ದೀನಿ. ಗಸ್ ಫ್ರಾಕ್ ಚೆನ್ನಾಗಿದೆಯಾ ಏನು ಅಂತ ಹೇಳಿ ಎದೊಳ್ತೀನಿ ಇರಿ ಒಂದು ನಿಮಿಷ. ಮತ್ತು ನೆನ್ನೆ ಅಂಗಡಿಗೆ ಹೋಗಿದ್ದೆ ನಾನು, ಪ್ರಾವಿಷನ್ ಸ್ಟೋರ್ಗೆ. ನಾನು ಮನೇಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ ಅಲ್ಲ, ಸೊ ಎಮರ್ಜೆನ್ಸಿಗೆ ಇರಲಿ ಅಂತ ಇದೊಂದು ತೊಗೊಬಂದಿದ್ದೀನಿ. ಬಟ್ಟೆ ತೋರಿಸ್ತೀನಿ ರೀ. ಇತ್ತೀಚೆಗೆ ನನಗೆ ಈ ಥರ ಫ್ರಾಕ್ಗಳು ಮೊದಲಿಂದನೂ ಯೂಸ್ ಮಾಡ್ತಾ ಇದ್ದೆ, ಬಟ್ ಈಗ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತಾ ಇದ್ದೀನಿ, ಬಿಕಾಸ್ ಗಾಳಿ ಚೆನ್ನಾಗಿ ಆಡುತ್ತೆ ಅಂತ. ಸದ್ಯಕ್ಕೆ ಹೇರ್ನ ಹಿಂಗೆ ತೆಗೆದ್ಬಿಟ್ಟು ಟೈ ಮಾಡ್ತೀನಿ, ಆಮೇಲೆ ಸಿಗ್ತೀನಿ. ನೀಟಾಗಿ ಮುಂದ್ಗಡೆ ಬಾಚಿ ಬಿಡಿಸಿ ಸ್ಪ್ರೇಗಳೆಲ್ಲ ಹಾಕಿ ಮೇಂಟೈನ್ ಮಾಡೋದು. ನನಗಂತೂ ತುಂಬ ಅಂದರೆ ತುಂಬಾ ಏರ್ ಫಾಲ್ ಆಗ್ತಾ ಇದೆ. ಯಪ್ಪ, ನೀವು ಇಮ್ಯಾಜಿನ್ ಕೂಡ ಮಾಡಿರೋಕ್ಕೆ ಸಾಧ್ಯ ಅಲ್ಲ, ಅಷ್ಟು ಏರ್ ಫಾಲ್ ಆಗುತ್ತೆ. ನಾನು ಅದಕ್ಕೆ ದಿನಕ್ಕೆ ಒಂದೇ ಸಲ ಬಚ್ಚೋದು, ಏನೇ ಆದರೂ ಅಷ್ಟೇ. ಇಲ್ಲಾಲೆ ಬಿಟ್ಕೊಂಡ್ಬಿಡ್ತು ಇವ್ರಿ, ಮತ್ತೆ ಇಲ್ಲಿಂದ ಬರೋದನ್ನ. ಯಾಕಂದರೆ ಅದೊಂಚೂರು ಬಿಟ್ಕೊಂಡ್ರೆ ಎಲ್ಲ ಹಾಗೆ ಲೂಸ್ ಆಗಿಬಿಡುತ್ತೆ ಆಮೇಲೆ, ಅದಕ್ಕೆ ಹಿಂಗಾಯ್ತಲ್ವ. ಸೊ ಅದೇನಿದೆ ಅದನ್ನು ಹಿಂಗೆ ಸ್ವಲ್ಪ ಉಲ್ಟಾ ಮಾಡಿ ಹಿಂಗೆ ತಗೊಂಡ್ರೆ ಅದು ಕವರ್ ಆಗಿಬಿಡುತ್ತೆ ಅವಾಗ. ಎಸ್, ಇವಾಗ ಕ್ಲಿಯರ್ ಆಗಿದೆ, ಒಳಗಡೆಗೆ ಹೋಗಿದೆ. ಅದು ಬಿಟ್ಟಾಗ ಕೂದಲು ಉದ್ದನೇ ಕಾಣಿಸುತ್ತೆ ಗುರು, ಆದರೆ ಎಣದಾಗ ಕೂದಲು ಇಷ್ಟೇ ಕಾಣಿಸೋದು. ಯಪ್ಪ, ಕೆಳಗಡೆ ಅಂತೂ ಫುಲ್ಲು ಕೋಳಿ ಜುಟ್ಟು. ನಮ್ಮ ಕಾಲೇಜಿಗೆ ನೀವು ನಂಬಲ್ಲ, ಇಲ್ಲಿವರೆಗೂ ಎಣ್ದಿಕ್ಕೆ ಫೋಲ್ಡ್ ಮಾಡಿ ಹಾಕೊಂಡು ಹೋಗ್ತಾ ಇದ್ದೆ ಕಾಲೇಜಲ್ಲಿದ್ದಾಗ. ಯವ್ವ, ಏನು ಹುಡುಗಿ ಹಿಂಗೆ ಬರುತ್ತೆ ಅಂತ ಅಂದ್ಕೊಳ್ಳೋರೇನೋ, ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊತಾ ಇರಲಿಲ್ಲ. ನಾನು ಕೂದಲು ನನ್ನ ಇಷ್ಟ ಅನ್ನೋ ನಂಗಿದ್ದೆ. ಚೆನ್ನಾಗಿತ್ತು ಅವಾಗಲೂ, ಬಟ್ ಸಣ್ಣ ಇತ್ತು ಆಗ್ಲೂ ಕೂಡ. ಕಟ್ಟೆ ಮಾಡಿಸಿರ್ಲಿಲ್ಲ ಅದೆಷ್ಟು ನಾನು ಫೈನಲ್ ಇಯರ್ಗೆ ಬರೋವರೆಗೂ. ಆಮೇಲೆ ಫಸ್ಟ್ ಟೈಮ್ ಹೇರ್ ಕಟ್ ಅಂತ ಮಾಡಿಸಿದ್ದು, ಆಮೇಲೆ ಫುಲ್ ಹೆಂಗೆಂಗೋ ಕಟ್ ಮಾಡಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಅಷ್ಟೇ. ಇದು ನಿಜ ಕಮ್ಮಿನೇ ನನಗೆ ಉದ್ರಿರೋದು, ಇನ್ನೂ ಜಾಸ್ತಿ ಉದುರುತ್ತೆ. ನಾನು ಯಾವಾಗ ಹೇರ್ ಫಾಲ್ ಶಾಂಪು ಯೂಸ್ ಮಾಡಿರ್ತೀನಿ ಗೊತ್ತಾ, ಅವತ್ತಿನ ದಿನ ಕಮ್ಮಿ ಉದುರುತ್ತೆ. ಅದಾದಮೇಲೆ ಅಗೈನ್ ಮೊದಲಿನ ಥರನೇ ಉದುರುತ್ತೆ. ಯಪ್ಪ, ಅದಕ್ಕೆ ಚೆನ್ನಾಗಿ ಹೆಲ್ದಿಯಾಗಿ ಫುಡ್ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡಿರ್ಬೇಕು ಅಂತ ಅನ್ನೋದು. ಫ್ಯಾನ್ ಸೌಂಡ್ ನಿಮಗೆ ಕೇಳಿಸ್ತಿದೆ ಅಂತ ಅನ್ಸುತ್ತೆ ಅಲ್ಲ, ಇದೇ ನನ್ನ ಪ್ರಾಬ್ಲಮ್. ಬೆಳಿಗ್ಗೆಯಿಂದನೇ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟಿದ್ದೆ. ಸೊ ಪೂಜೆ ಒಂದು ಪೆಂಡಿಂಗ್ ಇಟ್ಕೊಂಡಿದ್ದೆ, ಹೂವು ತಂದು ಕೊಟ್ಟಿರಲಿಲ್ಲ ಅಪ್ಪಿ ಅಂದ್ಬಿಟ್ಟು. ಸೊ ಅವನು ಬರ್ತಾ ಹೂವೆಲ್ಲ ತೊಗೊಬಂದ. ಓಕೆ ಆಯಿತು, ಇನ್ನೇನು 5:30 ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಬೇಗನೆ ಸ್ಟಾರ್ಟ್ ಮಾಡಿಕೊಂಡೆ ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು. ನಾನು ದೇವ್ರ ಮನೆಗೆ ಇನ್ನೊಂದಷ್ಟು ಐಟಮ್ಸ್ಗಳನ್ನ ತರಬೇಕು, ಇನ್ನೊಂದಷ್ಟು ಫೋಟೋಸ್ನ ತೊಗೋಬೇಕು ಅಂತ ಅನ್ಕೋತಾ ಇದ್ದೀನಿ. ತೊಗೊಳ್ಳ ಬೇಡವಾ ಅಂತ ಕಮೆಂಟ್ ಮಾಡಿ ತಿಳಿಸಿ.
ಇದು ಡೀಸೆಂಟಾಗಿದೆ, ಜಾಸ್ತಿ ಏನು ಹರಡ್ಕೊಂಡಿಲ್ಲ, ನಾನು ನೀಟಾಗಿದೆ. ಬಟ್ ಈ ದೇವ್ರ ಮನೆ ತುಂಬ ದೊಡ್ಡದಾಗಿರೋದ್ರಿಂದ ಇನ್ನೂ ಒಂದು ದೇವ್ರ ಫೋಟೋನ ಅಥವಾ ವಿಗ್ರಹ ಏನಾದರೂ ಇಡ್ಬೋದು. ಸೊ ಐ ಆಮ್ ಪ್ಲ್ಯಾನಿಂಗ್ ಫಾರ್ ದಟ್ ಸಮಥಿಂಗ್ ನ್ಯೂ. ಅದು ನಮ್ಮ ಮನೆಗೆ ಯಾವಾಗ ಬರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ನಾವು ಆಸೆ ಪಡೋದಕ್ಕಿಂತ ಅವ್ರು ನಮ್ಮನ್ನ ಕರೆಸ್ಕೋಬೇಕು ಅನ್ನೋದಿರುತ್ತೆ ನೋಡಿ, ಆ ಥರ. ಸೊ ಅವ್ರಿಗೆ ನಮ್ಮ ಮನೆಗೆ ಬರಬೇಕು ಅಂತ ಅನಿಸ್ದಾಗ ಆ ದೇವರು ನಮ್ಮ ಮನೆಗೆ ಬಂದೇ ಬರುತ್ತೆ. ನಮ್ಮ ಮಾತು ನಮ್ಮ ಮನಸ್ಸುಗಳನ್ನ ಜೊತೆಲಿರೋರು ಕೂಡ ಅರ್ಥ ಮಾಡ್ಕೊಳ್ಳಲ್ಲ, ಕೇಳಿಸ್ಕೊಳಕ್ಕೆ ರೆಡಿ ಇರಲ್ಲ ಅಂತ ಅಂದ್ರೂ ಕೂಡ ದೇವ್ರ ಹತ್ರ ಕೂತ್ಕೊಂಡು ನೀವು ಎಷ್ಟೇ ಮಾತಾಡಿದ್ರು ಆ ಭಗವಂತ ಸಾಕು ಅಂತ ಅನ್ನಲ್ಲ, ಕೂತ್ಕೊಂಡು ಕೇಳಿಸ್ಕೋತಾರೆ. ಹೇಳಿ ನಮಗೆ ಸಮಾಧಾನ ಆದಮೇಲೆ ನಾವು ಅಲ್ಲಿಂದ ಎದ್ದು ಬರೋದು ಅಂತ ಹೇಳ್ತೀವಲ್ಲ, ಅದು ನಿಜವಾಗ್ಲೂ ಸತ್ಯ. ನಾನು ತುಂಬ ಅಂದರೆ ತುಂಬಾ ನಂಬ್ತೀನಿ. ನನ್ನ ಲೈಫಲ್ಲಿ ನಾನು ಏನೇ ಕಳ್ಕೊಂಡಿದ್ರು, ನನ್ನ ಲೈಫಲ್ಲಿ ಏನೇ ಪಡ್ಕೊಂಡಿದ್ರು, ಅಥವಾ ನನ್ನ ಲೈಫಲ್ಲಿ ಏನೇ ಇದ್ರೂ ಕೂಡ ಪ್ರತಿಯೊಂದಕ್ಕೂ ಕೂಡ ಕಾರಣನ ತಿಳಿಸ್ಕೊಟ್ಟಿದ್ದಾನೆ ಆ ಭಗವಂತ. ಅಷ್ಟೇ ಸಾಕು ನನಗೆ. ಯಾವತ್ತೂ ಯಾರಿಗೂ ಕೇಡು ಬಯಸಬಾರ್ದು, ಯಾವತ್ತೂ ಇನ್ನೊಬ್ಬರ ಜೀವನನ ನೋಡಿ ಅಸೂಯೆ ಪಟ್ಕೋಬಾರ್ದು. ನಾವು ದುಡಿಬೇಕು, ನಾವು ತಿನ್ನಬೇಕು, ಇರೋದ್ರಲ್ಲಿ ಜೀವನನ ಸಾಗಿಸ್ಕೊಂಡು ಹೋಗಬೇಕು. ಅನ್ನೋದ್ರ ಜೊತೆಗೆ ಕನಸು ಕಾಣಬೇಕು, ಆ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಕೂಡ ಪಡಬೇಕು. ಇದು ಯಾವತ್ತಿಗೂ ನಿಮ್ಮ ತಲೆಯಲ್ಲಿರಲಿ. ಯಾರ್ಯಾರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವರೆಲ್ರಿಗೂ ನಾನು ಹೇಳೋದಿಷ್ಟೇ, ಯಾರೆಲ್ಲ ಪೂಜೆ ಮಾಡ್ತಾ ಇರ್ತೀರ ಆವಾಗ ಕೂತ್ಕೊಂಡು ಯಾವತ್ತೂ ಕೂಡ ದೀಪ ಬೆಳಗೋದಾಗಿರ್ಬೋದು ಅಥವಾ ಕಡ್ಡಿ ಹಚ್ಚೋದಾಗಲಿ ಮಾಡಬೇಡಿ. ನಿಂತ್ಕೊಂಡು ದೀಪ ಬೆಳಗಬೇಕು ಅಥವಾ ಕಡ್ಡಿ ಹಚ್ಚೋದು ಇನ್ನೊಂದು ಮತ್ತೊಂದು ಎಲ್ಲನೂ ಕೂಡ ನಿಂತ್ಕೊಂಡು ಮಾಡಬೇಕು. ಅದನ್ನು ನಮ್ಮಮ್ಮ ನನಗೆ ಹೇಳಿರೋದು. ಯಾಕೆ ಏನು ಅಂತ ನಮ್ಮಮ್ಮನ ಕೇಳ್ಬಿಟ್ಟು ನಿಮಗೆ ಹೇಳ್ತೀನಿ. ಬಟ್ ನಾನು ತಿಳ್ಕೊಂಡಿರೋದು ಏನು ಅಂತಂದರೆ, ದೇವಸ್ಥಾನಗಳಲ್ಲಿ ಎಲ್ಲ ಕಡೆಯೂ ಕೂಡ ನಿಂತ್ಕೊಂಡೇ ಪೂಜೆ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಸತ್ಯನಾರಾಯಣ ಪೂಜೆ ಮಾಡಿರ್ತಾರಲ್ಲ ಅವಾಗ ಮಾತ್ರ ಕೂತ್ಕೊಂಡು ಎಲ್ಲನೂ ಕತೆ ಓದಿಸ್ತಾರೆ. ಅದಾದಮೇಲೆ ಮಂಗಳಾರತಿ ಮಾಡೋ ಟೈಮಲ್ಲಿ ಎಲ್ಲರನ್ನೂ ಎಬ್ಬರಿಸ್ತಾರೆ, ಎದ್ದು ನಿಲ್ಲಿಸ್ಕೊಂಡೆ ಅವ್ರು ಆರತಿ ಬೆಳಗೋದು. ಸೊ ಯಾರಾದರೂ ನೋಡಿರ್ತೀರಾ, ಅದನ್ನು ಕೇಳಿರ್ತೀರಾ. ಸೊ ಅದಕ್ಕೋಸ್ಕರ ಯಾರೂ ಕೂತ್ಕೊಂಡು ಪೂಜೆ ಮಾಡೋದಕ್ಕೆ ಹೋಗಬೇಡಿ. ವಾರದಲ್ಲಿ 3 ದಿನವೂ ಕೂಡ ನಾನು ಈ ರೀತಿ ಧೂಪ ಹಾಕ್ತೀನಿ. ಅದು ಮಂಗಳವಾರ ಶುಕ್ರವಾರ ಫುಲ್ ಪವರ್ಫುಲ್ಲು, ಬಟ್ ನಾನು ಗುರುವಾರನೂ ಕೂಡ ಮಾಡ್ತೀನಿ ಈ ಥರ. ನಾನು ನಿಮಗೆ ತುಂಬ ಸಲ ಹೇಳಿದ್ದೀನಿ, ನೆಗೆಟಿವ್ ಎನರ್ಜಿ ಯಾವ ರೀತಿ ನಮಗೆ ಅಟ್ರ್ಯಾಕ್ಟ್ ಆಗುತ್ತೆ ಅನ್ನೋದು ನಿಮ್ಗೆ ಸುತ್ತ ಆಗೋ ಇನ್ಸಿಡೆಂಟ್ಸಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕೆಲವೊಂದು ವಿಚಾರದಲ್ಲಿ. ಸೊ ನಾನು ಅದನ್ನು ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನು ಕೆಲವೊಂದು ವಿಚಾರನ ಅನುಭವ ಆದಮೇಲೆ ನಂಬೋದಕ್ಕೆ ಸ್ಟಾರ್ಟ್ ಮಾಡಿರೋದು. ಸೊ ನಮ್ಮ ದೇವ್ರ ಮನೆ ಈ ರೀತಿ ಕಾಣಿಸ್ತಾ ಇದೆ. ಏನೋ ಒಂಥರ ಆಗ್ಬಿಟ್ಟಿದ್ರಲ್ವ, ಕುಂಕುಮ ದಪ್ಪ ಆಗ್ಬಿಡ್ತಾ. ಈಗ ಒಳ್ಳೆ ಏನು ಬಾ ಅನ್ಕೊಂಡು ಎಷ್ಟು ನೀಟಾಗಿ ತಲೆ ಬಚ್ಚಿದ್ದೆ, ಗಾಳಿಗೆ ಹೆಂಗಾಗಿದೆ ಗೋಡಿ. ನಿಜ 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 ಮತ್ತೆ ಬಿಡ್ತಿದ್ದೆ ಇವಾಗ ನಾನು. ನಿನ್ನಂತೂ ಬಿಡ್ತಿರ್ಲಿಲ್ಲ ಗೊತ್ತಾ. ಗಾಡಿ ಕೆಳಗ್ ಬಿದ್ದೋಗಿದೆ ಅಂದ. ಆಮೇಲೆ ಹೆಲ್ಮೆಟ್ ಹಾಕಿಲ್ಲ ಅಂತ ಹೇಳ್ಬೇಡಿ, ಇಲ್ಲೇ ಪಕ್ಕದಲ್ಲೇ ಹೋಗ್ತಾ ಇರೋದು, ಅದಕ್ಕೆ ಹೆಲ್ಮೆಟ್ ಹಾಕಿ. ಇದಾದ್ರು ಕೊಡ್ಸು, ಒಂದ್ ಸೈಡ್ ಕೂತಿದ್ದೀನಿ. ಎಲ್ಲ ದೇವಸ್ಥಾನಗಳು ಕೂಡ ಫುಲ್ಲು ರಶ್ ಆಗಿದ್ದು. ಸೊ ಅದಾದಮೇಲೆ ವಾಚ್ ಅವತ್ತು ಹೋಗಿದ್ದು ಕೆಲಸ ಮಾಡಿರಲಿಲ್ಲ. ಅದಕ್ಕೆ ಇಲ್ಲೊಂದು ಶಾಪ್ ಇತ್ತು ಅಂದ್ಬಿಟ್ಟು ನಾನು ಇವ್ರ ಹತ್ರ ಶೆಲ್ಲು ಮತ್ತು ಅಕ್ಸಣ ಮತ್ತು ಅದ್ರ ಜೊತೆಗೆ ಅಟ್ಯಾಚ್ ಕೂಡ ಹಾಕ್ಸ್ಬೇಕಾಗಿತ್ತು, ಮಾಡ್ಸೋಣ ಅಂದ್ಕೊಂಡು ಬಂದೆ. ಆದರೆ ಇಲ್ಲೂ ಕೂಡ ಕೆಲಸ ಆಗಿಲ್ಲ. ಅವ್ರ ಹತ್ರ ನನ್ನ ಹತ್ರ ಇರೋ ವಾಚ್ಗಳದ್ದು ಏನು ಹೇಳ್ತಾರೆ ಟೂಲ್ಸ್ ಇರಲಿಲ್ವಂತೆ. ಇದ್ದಿದ್ದು 2 ವಾಚ್ಗೆ ಇತ್ತು, ಬಟ್ ಆದರೆ ಅವ್ರಿಗೆ ಅದನ್ನು ಕರೆಕ್ಟಾಗಿ ಮಾಡೋಕ್ಕೆ ಬರಲಿಲ್ಲ. ಸರಿ ಅಂದ್ಬಿಟ್ಟು ಈಸ್ಕೊಂಡು ಹೊಟ್ಟೋದೆ. ಅದಾದಮೇಲೆ ಮೈಸೂರಲ್ಲಿ ಎಲ್ಲ ಕಡೆನೂ ಕೂಡ ದೇವಿನ ಕುಣಿಸಿ ಪೂಜೆ ಎಲ್ಲ ಮಾಡಿಸ್ತಾ ಇದ್ರಲ್ವ. ಸೊ ಅಂಗಡಿ ಕೆಳಗಡೆನೇ ದೇವ್ರನ್ನ ಕುಣಿಸಿ ಪೂಜೆಗೆಲ್ಲ ಮಾಡಿ ಕರೆದಿದ್ರು. ಅಲ್ಲಿ ಹೋಗಿ ಮಂಗಳಾರತಿ ಎಲ್ಲನೂ ಮುಗಿಸ್ಕೊಂಡು ಕೈ ಮುಗಿದು ಅಲ್ಲಿಂದ ಪ್ರಸಾದ ತಿನ್ಕೊಂಡು ನಾವು ನಮ್ಮ ಮನೆ ಕಡೆಗೆ ಹೊರಟ್ವಿ. ಚೆನ್ನಾಗಿ ಕುಣಿಸಿದ್ರು, ಸಾರಿ ಕೂಡ ತುಂಬ ಚೆನ್ನಾಗಿ ಉಡಿಸಿದ್ರು. ನನ್ನ ಕಣ್ಣು ತುಂಬ್ಕೊಂಡಂಗೆ ಆಗ್ತಾಯಿತ್ತು. ಫುಲ್ ಖುಷಿ ಆಯಿತು. ಆ ಹೂವು ಮುಡ್ಸಿರೋದು ನೋಡಿದ್ರೆ ನನಗೆ ಅದು ಹೆಂಗೆ ಮುಡಿಸಿದ್ದಾರೆ, ಕೋಲ್ ಹೆಂಗೆ ಹಾಕಿದ್ದಾರೆ, ಅದಕ್ಕೆ ಪೂಜಾರಿಗಳು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳೋದು ಅಂತ ಅಂದ್ಕೊಂಡೆ. ಚೆನ್ನಾಗಿತ್ತು ಎಲ್ಲನೂ. ಮತ್ತು ಪಟಾಕಿ ಎಲ್ಲ ಜೋರಾಗಿ ಹೊಡಿತಾಯಿದ್ರು. ಆದಷ್ಟು ಪಟಾಕಿಗಳನ್ನ ಕಮ್ಮಿ ಹೊಡೀರಿ, ಯಾಕೆ ಅಂತ ಅಂದರೆ ನಾವೇ ಎಜುಕೇಟೆಡ್ ಆಗಿ ಈ ರೀತಿ
ಪರಿಸರನ ಮಾಲಿನ್ಯ ಮಾಡಬಾರ್ದಲ್ವ, ಅದಕ್ಕೋಸ್ಕರ ತುಂಬ ಜನ ಬಂದಿದ್ದರು. ಮೋರ್ ದ್ಯಾನ್ 4 ಬಾಕ್ಸ್ ಏನೋ ಮಾಡಿದರು. ದೊಡ್ಡ ದೊಡ್ಡ ಪಾತ್ರೆಯಲ್ಲೇ ಅಡುಗೆ ಮಾಡಿಸಿದ್ರು. ಎಲ್ಲನೂ ಖಾಲಿ ಆಯಿತು. ಅದಾದಮೇಲೆ ಜಿಲೇಬಿ ಕೊಟ್ಟರು. ಜಿಲೇಬಿ ತಿಂದ್ಕೊಂಡು ನಾನು ಮನೆಗೆ ಬಂದೆ. ಸ್ಕಿನ್ ಕೇರ್ ಕೂಡ ಆಗಿದೆ. ಇವಾಗ ಲೈಟ್ ಆಫ್ ಮಾಡಿಬಿಟ್ಟು ಮಲ್ಕೋಬೇಕು ಅಷ್ಟೇ. ಸೊ ಮತ್ತೆ ನಾಳೆ ಸಿಗ್ತೀನಿ. ಬಾಯ್.